ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಲ್ಡ್. ನಾನಿವತ್ತು ಹಾಲಿನ ಪೌಡರ್ ನಿಂದ ಯಾವ ರೀತಿ ಮನೆಯಲ್ಲೇ ಹೈಜಿನಿಕ್ ಆಗಿ ಮತ್ತು ಟೇಸ್ಟಿಯಾಗಿ ಪನ್ನೀರನ್ನ ತಯಾರು ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬರೀ ಹಾಲಿನಿಂದ ಅಷ್ಟೇ ಅಲ್ಲ, ಹಾಲಿನ ಪೌಡರ್ ನಿಂದ ಕೂಡ ಪನ್ನೀರನ್ನ ಮಾಡಬಹುದು. ಯಾವ ರೀತಿ ಅಂತ ಮಾಡೋದಾದ್ರೆ, ಮೊದಲಿಗೆ ಸ್ಟವ್ ನ ಆನ್ ಮಾಡಿ ಒಂದು ಪಾತ್ರೆಯನ್ನಿಟ್ಟು ಅದರೊಳಗೆ 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಬ್ರ್ಯಾಂಡ್ ತಗೋಬಹುದು ಮಿಲ್ಕ್ ಪೌಡರ್. ನೋಡಿ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ನ ತಗೊಂಡಿದ್ದೀನಿ. ಇವಾಗ ಇದನ್ನ ಯಾವುದೇ ರೀತಿ ಲಂಪ್ಸ್ ಇಲ್ಲದ ಹಾಗೆ ಚೆನ್ನಾಗಿ ವಿಸ್ಕರ್ ನ ಸಹಾಯದಿಂದ ಈ ರೀತಿಯಾಗಿ ವಿಸ್ಕ್ ಮಾಡ್ಕೊತಿರ್ಬೇಕು. ಯಾವತ್ತು ಮಿಲ್ಕ್ ಪೌಡರ್ ಅನ್ನ ಕಲಿಸ್ತಿರ್ಬೇಕಾದ್ರೆ ಬಿಸಿ ನೀರಲ್ಲೇ ಮಿಲ್ಕ್ ಪೌಡರ್ ನ ಕಲಸಿದ್ರೆ ಯಾವುದೇ ರೀತಿ ಲಂಪ್ಸ್ ಆಗೋದಿಲ್ಲ. ನೋಡಿ ಯಾವ ರೀತಿ ಎಷ್ಟು ಬೇಗ ಲಂಪ್ಸ್ ಇಲ್ಲದ ಹಾಗೆ ಹಾಲ್ ರೆಡಿ ಆಯ್ತು ಅಂತ. ಇದನ್ನ ಈ ರೀತಿ ಸ್ಪ್ಯಾಚುಲಾ ಸಹಾಯದಿಂದ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಕೈಯಾಡಿಸ್ತಿರ್ಬೇಕು. ಹಾಲು ಕಾದು ಉಕ್ ಬರುತ್ತಿರುತ್ತೆ, ನೋಡ್ಕೊಂಡು ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು 1 ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ. ಸೇರಿಸ್ಕೊಂಡಾದ್ಮೇಲೆ ಸ್ಪ್ಯಾಚುಲಾ ಸಹಾಯದಿಂದ ಮತ್ತೆ ಕೈಯಾಡಿಸ್ಬೇಕು. ಉರಿ ಇವಾಗ ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಮೀಡಿಯಂ ಟು ಲೋ ಫ್ಲೇಮ್ ನಲ್ಲಿ ಇದ್ರೆ ಹಾಲು ಉಕ್ಕು ಬರೋದಿಲ್ಲ. ಹಾಲು ಇವಾಗ ನಿಧಾನವಾಗಿ ಒಡೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಕೈ ಬಿಡದೆ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಇರಬೇಕು. ನೋಡಿ ಯಾವ ರೀತಿ ಹಾಲು ಒಡೆದಿದೆ ಅಂತ. ಕರ್ಡ್ ರೀತಿ ಫಾರ್ಮೇಶನ್ ಆಗ್ತಿರುತ್ತೆ ಹಾಲು, ಅವಾಗ ಗೊತ್ತಾಗುತ್ತೆ ಇವಾಗ ಪನ್ನೀರ್ ರೆಡಿ ಆಗ್ತಿದೆ ಅಂತ. ಕೈ ಬಿಡದೇನೆ ಈ ರೀತಿಯಾಗಿ ಕೈ ಆಡಿಸ್ತಿರ್ಬೇಕು. ಕೆಲವೊಬ್ರು ಮನೆಯಲ್ಲಿ ಮಿಲ್ಕ್ ಪೌಡರ್ ಇದ್ರೆ ನೆಗ್ಲಿಜೆನ್ಸಿ ಮಾಡಿ ಬಿಟ್ಬಿಡ್ತಾರೆ. ಆದರೆ ಅದನ್ನ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಪನ್ನೀರ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು. ಮತ್ತೆ ಚೀಪ್ ಅಂಡ್ ಬೆಸ್ಟ್ ಆಗಿ ಕೂಡ ಇರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಕ್ಕೆ ಹೋದ್ರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಈ ರೀತಿ ಮನೆಯಲ್ಲಿ ಮಾಡ್ಕೊಂಡ್ರೆ ಸುಲಭವಾದ ರೀತಿಯಲ್ಲಿ ಮಾಡ್ಕೊಳ್ಬಹುದು. ನೋಡಿ ಇವಾಗ ಎಲ್ಲ ಕರ್ಡ್ ಎಲ್ಲ ಫಾರ್ಮೇಶನ್ ಆಯ್ತು. ಈ ಹಂತದಲ್ಲಿ ಇನ್ನ ಸ್ಟವ್ ನ ಆಫ್ ಮಾಡ್ಕೊಳ್ಬೇಕು. ಇವಾಗ ಒಂದು ಪಾತ್ರೆನ ತಗೊಂಡು ಈ ರೀತಿಯಾಗಿ ಒಂದು ಪಾತ್ರೆನ ತಗೊಂಡಿದ್ದೀನಿ. ಇದನ್ನ ಇವಾಗ ಸ್ಟ್ರೈನ್ ಮಾಡ್ಕೊಳ್ಬೇಕು. ಒಂದು ಸ್ಟ್ರೈನರ್ ನ ಇಟ್ಕೊಂಡು ಒಂದು ತೆಳುವಾದ ಕಾಟನ್ ಬಟ್ಟೆನ ತಗೊಂಡಿದೀನಿ ಪನ್ನೀರ್ ಎಲ್ಲವನ್ನು ಶೋಧಿಸ್ಕೊಳ್ಳೋದಕ್ಕೆ. ಈ ರೀತಿಯಾಗಿ ಚಿಕ್ಕದಾದ ಒಂದು ಕಾಟನ್ ಬಟ್ಟೆ ತೆಳುವಾಗಿರ್ಬೇಕು ಅಂತ ತಗೊಂಡಿದೀನಿ. ಇವಾಗ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಬಿಸಿ ಇರುತ್ತೆ, ಹುಷಾರು. ಇವಾಗ ಇದನ್ನ ಈ ರೀತಿಯಾಗಿ ಹಿಂಡ್ಕೊಳ್ಬೇಕು. ತುಂಬಾನೇ ಬಿಸಿ ಇರುತ್ತೆ. ನಂತರ 2-3 ಸಾರಿ ನೀರನ್ನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿಂಬೆ ರಸ ಇರೋದ್ರಿಂದ ಹುಳಿಯಾಗಿರುತ್ತೆ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ರೆ ಈ ಹಂತದಲ್ಲೇ ಹುಳಿ ಎಲ್ಲ ಬಿಟ್ಕೊಂಡ್ ಬಿಡುತ್ತೆ. ಚೆನ್ನಾಗಿ ಎಲ್ಲಾನು ಶೋಧಿಸ್ಕೊಂಡು ಹಿಂಡ್ಕೊಳ್ಬೇಕು. ಹಿಂಡ್ಕೊಂಡು ಈ ರೀತಿಯಾಗಿ ಟೈಟ್ ಮಾಡ್ಕೊಳ್ಬೇಕು. ಟೈಟ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ನಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು. ಒಂದು ಭಾರವಾದ ಈ ರೀತಿ ಕಲ್ಲನ್ನ ಅಥವಾ ನೀರಿನ ಪಾತ್ರೆನ ಇಟ್ಟು 1 ಅವರ್ ಅಷ್ಟೊತ್ತಿಗೆ ಗಟ್ಟಿಯಾಗಿ ಬಿಡುತ್ತೆ. ನೋಡೋಣ ಬನ್ನಿ ಇವಾಗ 1 ಅವರ್ ಆಯ್ತು ಯಾವ ರೀತಿಯಾಗಿದೆ ಅಂತ. ನೋಡಿ ಯಾವ ರೀತಿ ಆಗಿದೆ. ನೋಡಿ ರೆಡಿ ಆಗಿದೆ ನಮ್ಮ ಪನ್ನೀರ್. ಬರೀ 2 ಕಪ್ ಮಿಲ್ಕ್ ಪೌಡರ್ ಅಲ್ಲಿ ಇಷ್ಟು ರೆಡಿ ಆಯ್ತು. ಜಾಸ್ತಿ ಬೇಕಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬಹುದು.
ಇದನ್ನ ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ರಸಗುಲ್ಲ ಆಗಿರ್ಬಹುದು ಪಾಲಕ್ ಪನ್ನೀರ್ ಪನ್ನೀರ್ ಯಾವುದೇ ಐಟಮ್ಸ್ ಮಾಡ್ಕೊಂಡ್ರು ಕೂಡ ಈಸಿಯಾಗಿ ಮನೆಯಲ್ಲೇ ತಯಾರು ಮಾಡಬಹುದು.